ಸ್ಯಾಜಿಟೇರಿಯಸ್ ಧನು ರಾಶಿ. ಸೊ ಹೆಸಿಟೇಷನ್ ಮಾಡೋದನ್ನು ಬಿಡಿ. ಸೊ ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು, ನಿಮಗೇನಾದರೂ ಒಂದು ಇದು ಮಾಡಬೇಕು, ಇದು ಬೇಕು ಅಂತ ನಿಮ್ಗೆ ಅನಿಸಿದರೆ ಅದಕ್ಕೆ ಬೇರೆ ಏನೂ ಕಾರಣ ಇರಲ್ಲ. ಅದು ನಿಮಗೆ ಖಂಡಿತ ನಿಮ್ಮ ಡೆಸ್ಟಿನಿನಲ್ಲಿದೆ. ನಿಮಗೆ ನಿಮ್ಮ ವರ್ಲ್ಡಲ್ಲಿ ಬರೋದಕ್ಕೆ ಅದಕ್ಕೆ ಕಾರಣ ಇದೆ. ಹಾಗಾಗಿ ಏನು ಹೆಸಿಟೇಟ್ ಮಾಡಿಬಿಡಿ. ನಿಮ್ಮ ವಿಷನಲ್ಲಿ, ನಿಮಗೆ ಗೋಲಲ್ಲಿ, ಡಿಸೈರಲ್ಲಿ ಏನಿದೆ, ಇದು ನಾನು ಮಾಡಬೇಕು ಅಂತಂದರೆ ಅದನ್ನು ನೀವು ಏನು ಯೋಚನೆ ಮಾಡ್ದಲೇ ಅದ್ರ ಹಿಂದೆ ಹೋಗಿ ಮಾಡಿ, ಪ್ಲ್ಯಾನ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಪಾಸ್ಟಲ್ಲಿ ಏನಾಗಿದೆ ಅದನ್ನು ನೆರೆಟಿವ್ ಸೆಟ್ ಆಗೋದಕ್ಕೆ ಬಿಡಬೇಡಿ. ಅಥವಾ ನಿಮ್ಮ ಹಿಂದಿನವರು ಅಥವಾ ದೊಡ್ಡವರು ಆ್ಯನ್ಸಿಸ್ಟರ್ಸ್ ಅದು ಮಾಡಿದ್ರು, ಇದು ಮಾಡಿದ್ರು, ಸೊ ಅವ್ರ ಕೈಲಾಗಲಿಲ್ಲ ಅಂದರೆ ನಂಗೆ ಕೈಲಾಗತ್ತೆ, ಅದರಲ್ಲೆಲ್ಲ ಯೋಚನೆ ಮಾಡೋದನ್ನು ಬಿಡಿ. ನೀವು ಪಾತ್ ಬ್ರೇಕರ್. ಸೊ ಆ ಕಾನ್ಫಿಡೆನ್ಸು ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋ ಇದು ಇಲ್ಲ, ನೆಸ್ಸಿಟಿ ಇಲ್ಲ. ಸೊ ನೀವು ಒಂದು ನೆನಪು ಮಾಡ್ಕೊಳ್ಳಿ, ನೀವು ಎಲ್ಲ ಚೇಂಜ್ ಆಗೋದಕ್ಕೆ ನಿಮ್ಮ ಥಾಟ್ಸ್, ನಿಮ್ಮ ಕಾನ್ಫಿಡೆನ್ಸು ಆಗುತ್ತೆ, ನನ್ನ ಕೈಲಾಗುತ್ತೆ, ನಾನು ಬೇರೆ ರೀತಿ ಪ್ರತಿ ಸಲ ಒಂದೇ ಥರ ಮಾಡಿದ್ರೆ ಒಂದೇ ಥರ ರಿಸಲ್ಟ್ ಬರುತ್ತೆ, ಡಿಫ್ರೆಂಟಾಗಿ ಮಾಡಿದ್ರೆ ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ. ಹಾಗಾಗಿ ನೀವು ಇದು ನಾನು ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ನನಗೇನು ಬೇಕೋ ಅದು ಸಿಗ್ಬೋದು ಅನ್ನೋ ಥರ ಅದ್ರ ಕಡೆ ಗಮನ ಕೊಟ್ಟು ಶುರು ಮಾಡಿ. ಆ್ಯಕ್ಷನ್ ತೊಗೊಳ್ಳಿ. ಆ್ಯಕ್ಷನ್ ತೊಗೊಳ್ಳೋ ಟೈಮು ಎಷ್ಟೊಂದು ಬರ್ತಾ ಇರುತ್ತೆ, ಫಿಲ್ಟರ್ ಮಾಡಬೇಕು. ಯಾವುದು ನಿಮಗೆ ವರ್ಕ್ ಆಗುತ್ತೋ ಅದನ್ನಷ್ಟೇ ತೊಗೊಂಡು ಮುನ್ನಡೀರಿ. ಮುಂದೆ ಅದು ನಿಮಗೆ ಬೇಕಾಗುತ್ತೆ. ಏನೇನು ನಿಮಗೆ ಬೇಕಾಗಿಲ್ಲ ಅದನ್ನೆಲ್ಲ ಹೊರಗಡೆ ಹಾಕಿ. ಹಾಗೆ ನೀವು ಅದೊಂದು ಡೇರಿಂಗ್, ಕರೇಜ್ ಅದನ್ನು ನೀವು ಮಾಡಲೇಬೇಕಾಗತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಕರೇಜ್ ತೊಗೋಬೇಕು. ಅದರಿಂದನೇ ನೀವು ಏನು ಆಗಬೇಕು ನೀವು ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿದ್ದೀರೋ ಅದು ಆಗೋಕ್ಕೆ ಸಾಧ್ಯ. ಅದರ್ವೈಸ್ ಏನೂ ಆಗೋಲ್ಲ. ನೀವು ಹೇಗಿರ್ತೀರೋ ಅಲ್ಲೇ ನಿಂತಿರ್ತೀರ. ಸೊ ನಿಮಗೆ ಕ್ರಿಸ್ಟಲ್ಲು ಟ್ಯಾನ್ಸನೈಟ್ ಕ್ಲಾರಿಟಿ, ಫೋಕಸ್, ಡೆಡಿಕೇಶನ್ ಮತ್ತು ರೆಕಗ್ನಿಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ.